ಇದೆಲ್ಲದರ ಜೊತೆಗೆ RCBಯ ಕಥೆ ಏನು, ಕಾಲ್ ತುಳಿತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಬ್ಬೊಬ್ಬರ ಮೇಲೆಲ್ಲ ತನಿಖೆ ಪೊಲೀಸರು, RCB ಜೊತೆಗೆ ಕ್ರಿಕೆಟ್ ಕ್ಲಬ್ ಇವರೆಲ್ಲರೂ ಕೂಡ ಇದರ ವ್ಯಾಪ್ತಿಗೆ ಬರ್ತಾರೆ. ಮೈಕಲ್ ಡಿ ಕುನ್ಹಾ ವರದಿ ಬಗ್ಗೆ ಸಂಪುಟದಲ್ಲಿ ಮಾತುಕತೆಯಾಗಿದೆ. ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಕೂಡ ವರದಿ ತುಂಬ ಸ್ಪಷ್ಟವಾಗಿ ಹೇಳಿದೆ. ಇವರೇನಾದರೂ ಎಚ್ಚರವಾಗಿದ್ದಿದ್ದರೆ ಇದು ಹಿಂಗೆ ಆಗ್ತಿರಲಿಲ್ಲ ಅಂತ ಕೂಡ ಹೇಳಿದೆ ಕುನ್ಹಾ ವರದಿ. RCB DNA KCA ವಿರುದ್ಧ ಕ್ರಿಮಿನಲ್ ಕೇಸ್. 11 ಜನ ಏನು ಸತ್ತರು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಸಲ್ಲಿಸಲಿಕ್ಕೆ ಸರ್ಕಾರ ನೇಮಿಸಿತ್ತು. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರು ವರದಿ ಕೊಟ್ಟಿದ್ದಾರೆ. ಮೂರು ಸಂಸ್ಥೆಗಳ ಸ್ಪಷ್ಟ ಪಾತ್ರ ಇದೆ, ನಿರ್ಲಕ್ಷ್ಯದ ಪಾತ್ರ ಇದೆ ಅಂತ ಹೇಳಿದ್ದಾರೆ, ಇನ್ಕ್ಲೂಡಿಂಗ್ ಪೊಲೀಸ್ ಅಧಿಕಾರಿಗಳು, ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್. 11 ಜನರ ಹಣ ಎತ್ತಿಬಿಟ್ರು ಎಲ್ಲ ಸೇರಿಕೊಂಡು. ಮುಗಿತು, ಅವ್ರ ಮನೆ ಕತ್ತಲಾಗಿದೆ. ಏನು ಉತ್ಸಾಹ, ಅದೇನಿದು. ನನಗೆ ತುಂಬ ಅಚ್ಚರಿ ಅನಿಸುವಂಥದ್ದು ಏನಪ್ಪ ಅಂತಂದರೆ, ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಇದರಲ್ಲಿ ಎಳಿಬೇಕಾಯ್ತು. ಬರೀ ಪೊಲೀಸರಲ್ಲ, DPIRನವರು ಕೂಡ ಇದರಲ್ಲಿ ಬರಬೇಕಾಗಿತ್ತು. ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ ನೀವು ಅಂತ ಕೇಳಬೇಕಾಗಿತ್ತು. ಅವ್ರನ್ನೂ ಇದರ ವ್ಯಾಪ್ತಿ ತರಬೇಕಾಗಿತ್ತು. ಒಬ್ಬ DCP ಗೋಗರದು ಹೇಳ್ತಾರೆ, ಇಲ್ಲ ಸಾಧ್ಯ ಇಲ್ಲ ನಾವು ಮಾಡೋಕ್ಕೆ ಅಂತ. ಸಾಧ್ಯ ಇಲ್ಲ ಅಂತ ಯಾರ ಮಾತನ್ನೂ ಕೂಡ ಕೇಳುವಂಥ ಸ್ಥಿತಿಲಿ ಇರಲಿಲ್ಲ. ಏನು ಸರ್ಕಾರವೇ ಮುನ್ನಿತ್ಕೊಂಡು ಮಾಡುತ್ತೆ ಅಂತಂದ್ರೆ ಯಾರೇನೇ ಕೇಳ್ತಾರೆ ಹೇಳಿ, ಎಲ್ಲ ಸೇರ್ಕೊಂಡ್ಬಿಟ್ರು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಹಾಗಾದರೆ ಈಗ ಈ ಮೂರು ಸಂಸ್ಥೆಗಳ ಮೇಲೆ ಈಗ ಕೇಸ್ಗಳು, RCB DNA ಮತ್ತು KCA ಇಟ್ ಸಾಲದು ಅಂತ ಪೊಲೀಸರ ಮೇಲೂ ಕೂಡ ಏನು ನಡೀತಾ ಇದೆ? ರಂಗನಾಥ್, 11 ಮಂದಿ ಅಮಾಯಕ ಅಭಿಮಾನಿಗಳ ಪ್ರಾಣವನ್ನು ಹೊಂದಿದಂತಹ RCB ವಿಜಯೋತ್ಸವದ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಮೂರ್ತಿ ಕುನ್ನಾ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಲಾಗಿತ್ತು. ಈ ಒಂದು ವರದಿ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈಗ 2 ಕ್ಯಾಬಿನೆಟ್ಗಳಲ್ಲಿ ಸುದೀರ್ಘವಾದಂತಹ ಚರ್ಚೆಯಾಗಿದೆ. ಕಳೆದ ವಾರ ನಡೆದಂತಹ ಕ್ಯಾಬಿನೆಟ್ನಲ್ಲೂ ಕೂಡ ಈ ಒಂದು ವರದಿಯಲ್ಲಿ ಇರುವಂತಹ ಅಂಶಗಳನ್ನ ಯಾರ್ಯಾರು ತಪ್ಪಿತಸ್ಥರು ಅನ್ನುವಂಥದ್ದು ಆಯೋಗದ ವಿಚಾರಣೆಯಲ್ಲಿ ಪತ್ತೆ ಹಚ್ಚಲಾಗಿದೆ. ಅವರ ವಿರುದ್ಧ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಸುದೀರ್ಘ ಚರ್ಚೆ ಇವತ್ತಿನ ಕ್ಯಾಬಿನೆಟ್ನಲ್ಲೂ ಕೂಡ ಆಗಿದೆ. ಈಗ ಪ್ರಮುಖವಾಗಿ 2 ನಿರ್ಣಯಗಳನ್ನ ಕ್ಯಾಬಿನೆಟ್ ತೆಗೆದುಕೊಂಡಿದ್ದು, ಒಂದು ಖಾಸಗಿ ಸಂಸ್ಥೆಗಳಾದಂತಹ RCB DNA ಮತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಇವರ ವಿರುದ್ಧ ಕ್ರಿಮಿನಲ್ ಕೇಸನ್ನ ದಾಖಲಿಸೋದಕ್ಕೆ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸಚಿವ ಸಂಪುಟ ತೀರ್ಮಾನವನ್ನ ತೆಗೆದುಕೊಂಡಿದೆ. ಇದರ ಜೊತೆಯಲ್ಲಿ ಪೊಲೀಸರ ನಿರ್ಲಕ್ಷ್ಯ ಕೂಡ ಇದರಲ್ಲಿ ಎದ್ದು ಕಾಣ್ತಾ ಇತ್ತು. ಹಿರಿಯ ಪೊಲೀಸ್ ಅಧಿಕಾರಿಗಳ ವೈಫಲ್ಯವೂ ಕೂಡ ಆಯೋಗದ ವಿಚಾರಣೆಯ ವೇಳೆ ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಇಲಾಖಾ ವಿಚಾರಣೆಯನ್ನ ನಡೆಸಬೇಕು ಅಂತ ಹೇಳಿ ಕ್ಯಾಬಿನೆಟ್ ತೀರ್ಮಾನವನ್ನ ತೆಗೆದುಕೊಂಡಿದೆ. ಪ್ರಮುಖವಾಗಿ ಘಟನೆ ನಡೆದ ಸಂದರ್ಭದಲ್ಲಿ ಕೇವಲ ಒಬ್ಬಿಬ್ಬರ ಮಾತ್ರವಲ್ಲ, ಸಂಪೂರ್ಣವಾಗಿ ಇಡೀ ವ್ಯವಸ್ಥೆಯ ವೈಫಲ್ಯ, ವ್ಯವಸ್ಥೆಯ ಲೋಪದೋಷ ಇದರಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿತ್ತು. ಅದಾದ ಬಳಿಕ ನಡೆದಂತಹ ಆಯೋಗದ ವಿಚಾರಣೆಯ ವೇಳೆಯೂ ಕೂಡ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಇರ್ಬೋದು, RCB ಇರ್ಬೋದು ಮತ್ತು ಅದನ್ನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ DNA ನೆಟ್ವರ್ಕ್ನ ವೈಫಲ್ಯಗಳು ಮೇಲ್ನೋಟಕ್ಕೆ ಕಂಡು ಬಂದಿತ್ತು. ಇದೆಲ್ಲವನ್ನು ಕೂಡ ಪರಿಗಣಿಸಿದಂತಹ ಸರ್ಕಾರ ಇದೀಗ ಕುನ್ನಾ ಅವರು ಕೊಟ್ಟಂತಹ ವರದಿಯನ್ನು ಕೂಡ ಅನುಷ್ಠಾನಕ್ಕೆ ತರೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆ ಕುನ್ನಾ ಅವರು ಕೊಟ್ಟಂತಹ ಶಿಫಾರಸುಗಳನ್ನ ಅನುಷ್ಠಾನಕ್ಕೆ ತಂದು ಕ್ರಿಮಿನಲ್ ಕೇಸ್ಗಳನ್ನ ಖಾಸಗಿ ಸಂಸ್ಥೆಗಳ ವಿರುದ್ಧ, ಇಲಾಖಾ ವಿಚಾರಣೆಯನ್ನ ಪೊಲೀಸರ ವಿರುದ್ಧ ನಡೆಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.